ಹಾಯ್, ಎಲ್ಲರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಕತೆ ನಿಮ್ಮ ಜೊತೆ. ನಾನು ನಿಮ್ಮ ರೇಖಾ ಶಿವಸುತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ. ವೈದೇಹಿ ಭಾಗ 28. ಬೇಡ ಶಾಂತಿ, ನಮ್ಮ ಮನೆ ಹೆಣ್ಣು ಮಕ್ಕಳು ಯಾವತ್ತೂ ಸ್ಟೇಷನ್ ಹತ್ರ ಹೋಗಿಲ್ಲ. ಏನೇ ಆಗಲಿ ನಾನು ನನ್ನ ತಮ್ಮನನ್ನು ಬಿಡಿಸಿಕೊಂಡು ಬರ್ತೀನಿ, ನೀನೇನು ಗಾಬರಿ ಪಡಬೇಡ ಅಂತ ಹೇಳಿ ತನ್ನ ಹೆಂಡತಿಯ ಸರಳಾನ ಕರೆದು ನಡೆದ ವಿಚಾರವನ್ನು ತಿಳಿಸಿ ಅಲ್ಲಿಂದ ಹೊರಡುತ್ತಾನೆ ನಾಗರಾಜ. ರಮಾಕಾಂತ ಮನೆ ಬಿಟ್ಟು ಹೋದರೂ ಕೂಡ ತನ್ನ ಮೊದಲನೇ ತಮ್ಮನ ಜೊತೆ ಕಾಂಟ್ಯಾಕ್ಟ್ನಲ್ಲೇ ಇದ್ದ. ಅವರು ಮನೆ ಬಿಟ್ಟು ಹೋದ ನಂತರ ಅವರಿಗೆ ಹೆಣ್ಣು ಮಗುವೇ ಆಗಿತ್ತು. ಈಗ ಆ ಮಗು 5ನೇ ತರಗತಿಯಲ್ಲಿ ಓದುತ್ತಾ ಇದ್ದಾಳೆ. ಅವಳ ನಂತರ 3 ವರ್ಷಕ್ಕೆ ಗಂಡು ಮಗು ಹುಟ್ಟಿತ್ತು. ಈಗ ಆ ಮಗು 2ನೇ ತರಗತಿಯಲ್ಲಿ ಓದುತ್ತಿದೆ. ಮಗಳಿಗೆ ಸುಮನ, ಮಗನಿಗೆ ಸುಮನ್ ಅಂತ ನಾಮಕರಣ ಕೂಡ ಮಾಡಿದ್ದರು. ರಾಮೇಗೌಡ ಮತ್ತು ಶೇಖರನಿಗೆ ತಿಳಿಯದಂತೆ ಶಾಂತಿ, ರಮಾಕಾಂತನ ತಮ್ಮ ನಾಗರಾಜ, ಅವನ ಹೆಂಡತಿ ಸರಳ ಮಕ್ಕಳ ನಾಮಕರಣಕ್ಕೆ ಹೋಗಿ ಬಂದಿದ್ದರು. ಎಷ್ಟು ಸಾರಿ ಸರಳ ಜ್ಯೋತಿ ಜೊತೆ ಫೋನ್ನಲ್ಲಿ ಮಾತನಾಡುವಾಗ, ನಿಜ ಹೇಳ್ತೀನಿ ಜ್ಯೋತಿ ಅಕ್ಕ, ನೀವು ಮನೆ ಬಿಟ್ಟು ಹೋಗಿ ಒಳ್ಳೆ ಕೆಲಸ ಮಾಡಿದ್ರಿ ನೋಡಿ. ಕಾಲ ಇಷ್ಟು ಮುಂದುವರೆದಿದ್ರೂ ನಮ್ಮ ಮನೆಯವರು ನಿಂತಲ್ಲೇ ನಿಂತಿದ್ದಾರೆ. ಹಳೆ ಕಾಲದ ಸಂಪ್ರದಾಯನ ಪಾಲಿಸಿಕೊಂಡು ನಾನು ತಾಯಿಯಾಗುವ ಸೌಭಾಗ್ಯವನ್ನೇ ಕಿತ್ಕೊಂಡ್ಬಿಟ್ರು. ಸರಳ 3 ಸಾರಿ ಗರ್ಭ ಧರಿಸಿದಾಗ ಅವು ಹೆಣ್ಣು ಮಕ್ಕಳು ಎಂದು ತಿಳಿದಾಗ ಅವಳಿಗೂ ಕೂಡ ಗರ್ಭಪಾತ ಮಾಡಿಸಿದ್ದರು. ಇದರ ಪರಿಣಾಮ ಮದುವೆಯಾಗಿ 18 ವರ್ಷವಾದರೂ ಇನ್ನು ತಾಯಿಯಾಗುವ ಭಾಗ್ಯ ಅವಳಿಗೆ ಸಿಗಲಿಲ್ಲ. ಅವಳು ಕೂಡ ನಿರ್ಧರಿಸಿದಳು, ಮತ್ತೊಮ್ಮೆ ತಾನು ಗರ್ಭಿಣಿಯಾದರೆ ಗರ್ಭಪಾತವಾಗುವುದಕ್ಕೆ ಅವಕಾಶ ಕೊಡಬಾರದು. ತನ್ನ ಗಂಡನನ್ನು ಬಿಟ್ಟು ಹೋಗಾದರೂ ಸರಿಯೇ ಮಗುವನ್ನು ಉಳಿಸಿಕೊಳ್ಳಬೇಕು ಎಂದು. ಆದರೆ ಅವಳ ದುರಾದೃಷ್ಟಕ್ಕೆ ಅವಳಿಗೆ ಇನ್ನೂ ಮಕ್ಕಳ ಭಾಗ್ಯ ಲಭಿಸಿರಲಿಲ್ಲ. ನಾಗರಾಜ ತನ್ನ ಅಣ್ಣ ರಮಾಕಾಂತನಿಗೆ ಫೋನ್ ಮಾಡುತ್ತಾನೆ. ನಡೆದ ವಿಚಾರವನ್ನೆಲ್ಲ ತಿಳಿಸಿ ಅವನನ್ನು ಕೂಡ ಬರುವಂತೆ ಹೇಳುತ್ತಾನೆ. ಎಷ್ಟೇ ಆದರೂ ಶೇಖರ ತಮ್ಮ, ಅವನು ಜೈಲಿನಲ್ಲಿ ಇದ್ದಾನೆ ಅಂತ ತಿಳಿದು ತಾನು ಬರುವುದಾಗಿ ಒಪ್ಪಿಕೊಳ್ಳುತ್ತಾನೆ. ಇಬ್ಬರು ಅಣ್ಣ ತಮ್ಮಂದಿರು ಊಟಿಯ ಕಡೆ ಪ್ರಯಾಣ ಬೆಳೆಸುತ್ತಾರೆ. ಹಳ್ಳಿಯಲ್ಲಿ ಶೇಖರನ 2ನೇ ಮಗ ಅರುಣನಿಗೂ ಶಾಂತಿ ಅಣ್ಣನ ಮಕ್ಕಳಿಗೂ ಒಳ್ಳೆ ಬಾಂಧವ್ಯ ಏರ್ಪಟ್ಟಿತ್ತು. ಏನೇ ಮಾಡಬೇಕೆಂದರೂ ಹೆದರಿಕೊಳ್ಳುತ್ತಿದ್ದ ಅರುಣ ಈಗ ಸ್ವಲ್ಪ ಸ್ವಲ್ಪ ಧೈರ್ಯ ವಹಿಸಿ ಅವರ ಜೊತೆ ಬೆರೆಯುತ್ತಿದ್ದ. ಶಾಂತಿ ಅಣ್ಣನ ಮಗನು ಈ 1 ವಾರದಲ್ಲಿ ಅಲ್ಪ ಸ್ವಲ್ಪ ಈಜುವುದು, ಮರ ಹತ್ತುವುದು, ಎಷ್ಟೋ ಥರದ ವಿದ್ಯೆಗಳನ್ನು ಕಲಿಸಿಕೊಡುತ್ತಿದ್ದ. ಅವರ ಸ್ನೇಹಕ್ಕೆ ಮಾರುವುದ ಅರುಣ್ ಹೇಗಾದರೂ ತನ್ನ ತಂದೆಯ ಮನವೊಲಿಸಿ ತನ್ನ ಅಜ್ಜಿ ತಾತನ ಮನೆಯಲ್ಲಿ ಇರುವಂತೆ ಒಪ್ಪಿಕೊಳ್ಳುವಂತೆ ಮಾಡಬೇಕು ಎಂದುಕೊಂಡಿದ್ದನು. ರಮಾಕಾಂತ, ನಾಗರಾಜ ಪೊಲೀಸ್ ಸ್ಟೇಷನ್ಗೆ ಬರುತ್ತಾರೆ. ಅವರು ಬರುವ ಹೊತ್ತಿಗೆ ಮಧ್ಯರಾತ್ರಿ ಆಗಿರುತ್ತದೆ. ಸ್ಟೇಷನ್ಗೆ ಬಂದು ನೋಡಲು ಎಲ್ಲರೂ ನಿದ್ದೆ ಹೋಗಿದ್ದರು. ಸೆಲ್ನ ಒಳಗೆ ತಮ್ಮನ ಮಗ ಇಬ್ಬರು ಹಾಸಿಕೊಳ್ಳಲು ಹೊದಿಕೆ ಇಲ್ಲದೆ ಚಳಿಯಲ್ಲಿ ನಡುಗುತ್ತಾ ಮಲಗಿದ್ದರು. ಅವರ ಸ್ಥಿತಿಯನ್ನು ನೋಡಲಾಗದೆ ರಮಾಕಾಂತ ತಮ್ಮನನ್ನು ಕೂಗಿ ಕರೆಯುತ್ತಾನೆ. ಶೇಖರ, ಏ ಶೇಖರ, ಏನೋ ನೀನು ಹೀಗೆ ಮಲಗಿದ್ದೀಯಾ, ಎದ್ದೇಳು ಮೇಲೆ ಎಂದು ನಾಗರಾಜ ಕೂಗಿ ಕರೆಯುತ್ತಾನೆ. ಎಚ್ಚರಗೊಂಡ ಶೇಖರ ಅಲ್ಲಿ ತನ್ನ ಅಣ್ಣಂದಿರನ್ನು ನೋಡುತ್ತಾ ಅವಮಾನಗೊಂಡವನಂತೆ ತಲೆ ತಗ್ಗಿಸಿ ನಿಲ್ಲುತ್ತಾನೆ. ಅವನ ಪರಿಸ್ಥಿತಿ ನೋಡಲಾರದೆ ರಮಾಕಾಂತ, ಏನೋ ಶೇಖರ, ಇದು ನಿನ್ನ ಸ್ಥಿತಿ, ಏನು ತಪ್ಪು ಮಾಡಿದ್ದೀರಾ ಅಂತ ನಿಮ್ಮಿಬ್ಬರನ್ನ ಜೈಲು ಒಳಗಡೆ ಹಾಕಿದ್ದಾರೆ ಎಂದು ಕೇಳಿದನು. ಅಣ್ಣ, ನಾನೇನು ತಪ್ಪು ಮಾಡಿಲ್ಲ ಅದು ಅಂತ ನಡೆದ ವಿಚಾರವನ್ನೆಲ್ಲ ಅಣ್ಣಂದಿರಿಗೆ ತಿಳಿಸುತ್ತಾನೆ. ಇವರ ಸದ್ದಿಗೆ ಎಚ್ಚರಗೊಂಡ PC, ಯಾರಿಯದೋ ಪರ್ಮಿಷನ್ ಇಲ್ಲದೇ ಆರೋಪಿ ಹತ್ರ ಮಾತಾಡ್ತಾ ಇರೋದು ಅಂತ ಹೇಳಿಕೊಂಡು ಸೆಲ್ ಹತ್ತಿರ ಬರುತ್ತಾರೆ. PCಗೆ ನಮಸ್ಕಾರ ಮಾಡಿದ ಇಬ್ಬರು, ಸರ್, ನಾವಿಬ್ಬರು ಶೇಖರನ ಅಣ್ಣಂದಿರು. ಅವನು ಯಾವ ತಪ್ಪು ಮಾಡದೇ ಇದ್ರೂ ಯಾಕೆ ಸರ್ ಜೈಲಿಗೆ ಹಾಕಿದ್ದೀರಾ ಎಂದು ಕೇಳಲು, ಯಾಕಂದರೆ ನಮ್ಮ ಸಾಹೇಬ್ರಿಗೇನೆ ಎದುರು ಮಾತಾಡ್ತಾನೆ, ಹೋಗಲಿ ಪಾಪ ಅಂತ ಏನೋ ಬುದ್ಧಿ ಮಾತು ಹೇಳಿದರೆ ಅವರಿಗೆ ಅವಾಜಾಗ್ತಾನೆ, ಅದಕ್ಕೆ ನಮ್ಮ ಸಾಹೇಬರು ಸ್ವಲ್ಪ ದಿನ ಜೈಲಲ್ಲಿ ಇರಲಿ ಅಂತ ಹೇಳಿ ಅವನ ಒಳಗಡೆ ಹಾಕಿದ್ದಾರೆ ಎಂದರು PC.
ಸರ್, ಅವನ ಪರವಾಗಿ ನಾವು ನಿಮ್ಮ ಹತ್ರ ಕ್ಷಮೆ ಕೇಳ್ತೀವಿ. ದಯವಿಟ್ಟು ಅವನನ್ನು ಬಿಟ್ಟು ಬಿಡಿ ಸರ್ ಎಂದು ರಮಾಕಾಂತ ಕೇಳಿದ. ನೋಡ್ರಪ್ಪ, ಇದು ನನ್ನ ಕೆಲಸ ಅಲ್ಲ. ನೀವು ಏನೇ ಮಾತಾಡಬೇಕು ಅಂದ್ರೂ ನಮ್ಮ ಇನ್ಸ್ಪೆಕ್ಟರ್ ಸರ್ ಬಂದ ಮೇಲೆ ಮಾತಾಡಿ ಎಂದರು PC. ಸರ್, ಅವರು ಯಾವಾಗ ಬರ್ತಾರೆ ಎಂದು ನಾಗರಾಜ ಕೇಳಲು, ಈಗ ಬೆಳಗಿನ ಜಾವ 4 ಗಂಟೆ ಆಗಿದೆ. ಈ ಟೈಮಲ್ಲಿ ಸಾಹೇಬರು ಮನೆಯಲ್ಲಿದ್ದಾರೆ. ಅವರು ಡ್ಯೂಟಿಗೆ ಬರೋದು 8 ಗಂಟೆಗೆ. ಆವಾಗ ಬನ್ನಿ. ಅವರ ಜೊತೆ ಮಾತನಾಡಿಕೊಂಡು ನಿಮ್ಮ ತಮ್ಮನ್ನ ಅವರ ಮಗನ ಬಿಡಿಸಿಕೊಂಡು ಹೋಗಿ ಎನ್ನುತ್ತಾರೆ PC. ಮತ್ತೆ ತಮ್ಮನ ಹತ್ತಿರ ಬಂದ ಇಬ್ಬರು, ನೀನೇನು ಯೋಚನೆ ಮಾಡಬೇಡ ಶೇಖರ, ಆ ಇನ್ಸ್ಪೆಕ್ಟರ್ ಜೊತೆ ಮಾತನಾಡಿ ನಿನ್ನ ಮತ್ತು ವರುಣನ ಬಿಡಿಸಿಕೊಂಡು ಹೋಗ್ತೀವಿ ಅಂತ ರಮಾಕಾಂತ ಹೇಳುತ್ತಾನೆ. ಒಂದೇ ದಿನಕ್ಕೆ ಶೇಖರನ ಜಂಬ ಎಲ್ಲ ಇಳಿದಿತ್ತು. ಈ ರಾತ್ರಿ ಕಳೆದಿದ್ದರೆ ಬೆಳಗ್ಗೆ ಇನ್ಸ್ಪೆಕ್ಟರ್ ಕಾಲಿಗೆ ಬಿದ್ದಾದರೂ ಸರಿಯೇ ಇಲ್ಲಿಂದ ಹೊರಟು ಹೋಗಬೇಕು ಎಂದುಕೊಂಡಿದ್ದ. ಈಗ ತನ್ನ ಅಣ್ಣಂದಿರೇ ಬಂದಿರುವುದು ಅವನಿಗೆ ನೆಮ್ಮದಿ ತಂದಿತ್ತು. ಈಗ ಇನ್ನು 4 ಗಂಟೆ, ಇನ್ನು 4 ಗಂಟೆ ಕಾಯಬೇಕು. ಅಲ್ಲಿ ತನಕ ಇಲ್ಲಿ ಇರೋದಕ್ಕೆ ಆಗೋದಿಲ್ಲ ಅಂತ ತಿಳಿದು ಪೊಲೀಸಿನವರ ಹತ್ತಿರ ಪಕ್ಕದಲ್ಲಿ ಯಾವುದಾದ್ರು ಹೋಟೆಲ್ನಲ್ಲಿ ರೂಮ್ ಸಿಗುತ್ತದಾ ಅಂತ ಕೇಳಿ ಪೊಲೀಸ್ ಸ್ಟೇಷನ್ ಹತ್ತಿರ ಇರುವ ಒಂದು ಹೋಟೆಲ್ಗೆ ಹೋಗುತ್ತಾರೆ. ಅಲ್ಲಿ ಒಂದು ರೂಮನ್ನು ಬಾಡಿಗೆ ಪಡೆದು ಮಲಗಲು ಹೋಗುತ್ತಾರೆ. ಬೆಳಗ್ಗೆ ಬೇಗ ಎಚ್ಚರಗೊಂಡ ಇಬ್ಬರು ರೆಡಿಯಾಗಿ ಸ್ಟೇಷನ್ ಹತ್ತಿರ ಬರುತ್ತಾರೆ. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಆಗ ತಾನೇ ಬಂದಿರುತ್ತಾರೆ. ಇನ್ಸ್ಪೆಕ್ಟರ್ ಬರುತ್ತಿದ್ದ ಹಾಗೆ PC ಬಂದು ರಾತ್ರಿ ನಡೆದ ಘಟನೆಯನ್ನು ತಿಳಿಸುತ್ತಾರೆ. ಇವನು ಸಾಲದು ಅಂತ ಅವನ ಅಣ್ಣಂದರು ಬೇರೆ ಕೂಡ ಬಂದಿದ್ದಾರಾ? ಬರಲಿ, ಅವರು ಕೂಡ ಇವನಂತೆ ನಕರ ಮಾಡಿದರೆ ಇವನ ಜೊತೆ ಅವರಿಬ್ಬರನ್ನು ಒದ್ದಿ ಒಳಗಡೆ ಹಾಕೋಣ ಎಂದರು. ಆಗ PC, ಸರ್, ಅವರನ್ನು ನೋಡಿದರೆ ಈ ಶೇಖರ್ ಥರ ಅಲ್ಲ ಅನಿಸುತ್ತೆ. ಪಾಪ, ಮಾತಿನಲ್ಲಿ ನಯ ವಿನಯ ಎಲ್ಲ ಇತ್ತು. ಇವನೇ ದೌಲತ್ತಿಂದ ಮಾತಾಡ್ತಾ ಇದ್ದವನು ಎಂದರು PC. ಅಷ್ಟರಲ್ಲಿ ಅವರಿಬ್ಬರು ಬರ್ತಾ ಇರುವುದನ್ನು ಕಂಡು, ಸರ್, ಅವರೇ ಬರ್ತಾ ಇದ್ದಾರೆ ನೋಡಿ ಎಂದನು. ಸರ್, ನಮಸ್ಕಾರ. ನಾನು ರಮಾಕಾಂತ. ಇವನು ನನ್ನ ತಮ್ಮ ನಾಗರಾಜ ಅಂತ ಎಂದು ಇಬ್ಬರ ಪರಿಚಯ ಮಾಡಿಕೊಂಡನು. ಸರಿ, ಅದೇನು ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳಿದರು. ಏನಿಲ್ಲ ಸರ್, ದಯವಿಟ್ಟು ನನ್ನ ತಮ್ಮನನ್ನು ಬಿಟ್ಟು ಬಿಡಿ ರಿಕ್ವೆಸ್ಟ್ ಮಾಡುವಂತೆ ಕೇಳಿದ ರಮಾಕಾಂತ. ನಿಮ್ಮ ತಮ್ಮನ ಯಾರು ಅದು ಎಂದು ಏನು ಗೊತ್ತಿಲ್ಲದ ರೀತಿ ಇನ್ಸ್ಪೆಕ್ಟರ್ ಕೇಳುತ್ತಾರೆ. ಅದೇ ಸರ್, ನೀವು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬಂದಿದ್ದೀರಲ್ಲ, ಶೇಖರ್ ಮತ್ತು ವರುಣ್. ಆ ಶೇಖರ್ ನನ್ನ ತಮ್ಮ ಸರ್ ಎಂದನು. ಓ, ಆ ದೊಡ್ಡ ಮನುಷ್ಯ ನಿಮ್ಮ ತಮ್ಮನಾ ಎಂದರು. ಹೌದು ಸರ್ ರಮಾಕಾಂತ್ ಹೇಳಲು, ಅವನನ್ನು ಬಿಡೋದಕ್ಕೆ ಆಗೋದಿಲ್ಲ ಕಣ್ರಿ ಎಂದರು ಇನ್ಸ್ಪೆಕ್ಟರ್. ದಯವಿಟ್ಟು ಸರ್, ಆ ಥರ ಎಲ್ಲ ಹೇಳಬೇಡಿ. ಅವನ ಪರವಾಗಿ ನಿಮ್ಮ ಹತ್ರ ನಾನು ಕ್ಷಮೆ ಕೇಳ್ತೀನಿ. ನಿಮ್ಮ ಕ್ಷಮೆ ಯಾರಿಗೆ ಬೇಕು? ಇವತ್ತು ಅವರಿಬ್ಬರೂ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ. ಅವರಿಗೆ ಶಿಕ್ಷೆ ಏನು ಅಂತ ಕೋರ್ಟು ತೀರ್ಮಾನ ಮಾಡುತ್ತೆ ಬಿಡಿ ಎಂದರು ಇನ್ಸ್ಪೆಕ್ಟರ್. ದಯವಿಟ್ಟು ಸರ್, ಬೇಕಿದ್ದರೆ ಅವನ ಕಡೆಯಿಂದನೇ ಕ್ಷಮೆ ಕೇಳಿಸ್ತೀವಿ ಎನ್ನಲು, ಯಾರು ನಿಮ್ಮ ತಮ್ಮ ಕ್ಷಮೆ ಕೇಳ್ತಾನಾ? ಅವನು ಕೇಳೋದಿಲ್ಲ ಕಣ್ರಿ. ನಿಮ್ಮ ತಮ್ಮನಿಗೆ ಒಳ್ಳೆ ಬುದ್ಧಿ ಮಾತು ತಲೆಗೆ ಹೋಗೋದಿಲ್ಲ. ದೊಡ್ಡವರು ಹೇಳಿಲ್ವಾ, ಒಳ್ಳೆಯವರಿಗೆ ಮಾತಿನ ಪೆಟ್ಟು, ಚಂಡಿ ದೇವರಿಗೆ ದೊಣ್ಣೆ ಪೆಟ್ಟು ಅಂತೆ. ಹಾಗೆ ನಿಮ್ಮ ತಮ್ಮ 2ನೇ ಕ್ಯಾಟಗರಿಗೆ ಸೇರಿದವನು. ಅವನೇ ಕೇಳಿದ್ರು ದೊಣ್ಣೆ ಪೆಟ್ಟೇ ಸರಿ ಎನ್ನುತ್ತಾರೆ ಇನ್ಸ್ಪೆಕ್ಟರ್. ದಯವಿಟ್ಟು ಆ ಥರ ಎಲ್ಲ ಹೇಳ್ಬೇಡಿ ಸರ್. ಈಗೇನು ಅವನ ಹತ್ತಿರ ಕ್ಷಮೆ ಕೇಳಿಸಬೇಕು ತಾನೆ ಎನ್ನುತ್ತಾನೆ ರಮಾಕಾಂತ. ಮೊದಲು ಅವನ ಹತ್ರ ಕ್ಷಮೆ ಕೇಳಿಸಿ, ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡ್ತೀನಿ ಎನ್ನುತ್ತಾರೆ ಇನ್ಸ್ಪೆಕ್ಟರ್. ಕತೆ ಮುಂದುವರಿಯುತ್ತದೆ. ಕತೆಯನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಕಮೆಂಟು, ಶೇರ್ ಮಾಡಿ. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು.